ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಅಕ್ರಮ ಮರಳು ಮಾಫಿಯಾ ನಡೀತಿರುವಾಗ ಅದು ವರದಿ ಮಾಡೋಕೆ ಹೋದವರಿಗೆ ಮಾಧ್ಯಮದವ್ರ ಮೇಲೆ ಪಟ್ರ ಚೀಟಿ ಕೇಸ್ ಹಾಕಿ ಅವ್ರಿಗೆ ಬೆದರಿಕೆ ಒಡ್ಡುವಂಥ ಕೆಲಸ ಮಾಡ್ತಾರೆ ಶಾಸಕರು. ಯಾರ ಮೇಲೆ? ಪತ್ರಕರ್ತರ ಮೇಲೆ. ಯಾವ ಮಾಧ್ಯಮದವ್ರ ಮೇಲೆ? ಅಲ್ಲಿ ವರದಿ ಮಾಡೋಕೆ ಹೋದವ್ರ ಮೇಲೆ ಮಾಡಿದ್ರು ಅಂತ ಹೇಳಿ ಆರೋಪ ಮಾಡಿದ್ರು ಸರ್ ಅವರು. ವರದಿ ಮಾಡಕ್ಕೆ ಹೋದವ್ರ ಮೇಲೆ? ಆ ವರದಿ ಮಾಡಕ್ಕೆ ಯಾರು ಹೋಗ್ಯಾರಲ್ಲ, ದುಡ್ಡಿನ ಗುಡಿಗೆ ಅವನು ಫೋನ್ಪೇ ಐತೆ, ಅವನು ಅವ್ನು ತೆಗೆದು ಫೋನ್ಪೇ ಎಷ್ಟು ಮಾಡಿಸ್ಕೊತಾರೆ, ಎಷ್ಟು ಭ್ರಷ್ಟಾಚಾರ ಮಾಡ್ತಾರೆ ಅಂತ ತೆಗೆದು ನೋಡೋದು ಹೇಳ್ರಿ. ಅವ್ನಿಗೆ ಅವ್ನ ಅಕೌಂಟಿಗೆ ಯಾರ್ಯಾರು ದುಡ್ಡು ಜಮಾ ಆಗಿದೆ. ಪಾಪ ಬಡವ್ರು ರೊಕ್ಕ ಹೀನೆ ಮಾಡೋದು, ಅದಕ್ಕೆ ಅಟ್ರಾಸಿಟಿ ಮಾಡಿದ್ದಾರೆ. ಎದಕ್ಕೆ ಮಾಡಿದ್ದಾರೆ? ಫೋನ್ಪೇ ಮಾಡಿಸ್ಕೊಳ್ತಿದ್ದ, ಲಂಚ ತಿಂತಿದ್ದ, ಅದಕ್ಕೆ ಆರೋಪ ಹೊತ್ತು ಕಂಪ್ಲೇಂಟ್ ಮಾಡ್ಯಾರ. ಸುಮ್ಮನೆ ಅಟ್ರಾಸಿಟಿ ಯಾಕೆ ಮಾಡ್ತಾರೆ ಅವರು? ಪಾಪ ಅವ್ನು ತಾಂಡಾದವನು, ನಮ್ಮ ಬಲ್ಕುನಿ ತಾಂಡಾದವನು. ಅವನೇನೋ ಪಾಪ ಸಣ್ಣ ಪುಟ್ಟ ಉಸುಗು ಇದು ಮರಳು ಹೊಡೆಯಕ್ಕೆ ಅವರು ಪಾಪ ಹೊಡೆಯಕತ್ರ ಅವ್ರ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿ ನೀನು ಟಿ ವಿಗೆ ಹಾಕ್ತೀನಿ ಅನ್ನೋದು ರೊಕ್ಕ ಕಿತ್ತು. ಅವ್ನು ಫೋನು ಅಕೌಂಟ್ ಚೆಕ್ ಮಾಡಂತ ಹೇಳ್ರಿ. ಅವ್ನು ದುಡ್ಡು ನೋಡು ಮೊದಲೇಕ ಅವ ಯಾರ ಮ್ಯಾಗ ಹೇಳ್ತಾನಲ್ಲ, ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಅವ್ನು ಯಾರು ಹಿಡ್ಕೊಂಡು ಮಾತಾಡ್ತಾ ಇದ್ದಾನೆ, ಅವ್ನು ಏಜೆಂಟ್ಗಿರಿ ಮಾಡ್ತಾನೆ, ಒಬ್ಬ ಅದಾನ, ಗೊತ್ತತ್ತು ನನಗೆ ಯಾರು ಅಂತೇಳಿ. ಅವ್ನ ಮ್ಯಾಗ ಯಾಕೆ ಕಂಪ್ಲೇಂಟ್ ಆಯಿತು? ಅವ್ನ ಕಂಪ್ಲೇಂಟಲ್ಲಿ ಏನು ಬರ್ದಾರ ಸ್ವಲ್ಪ ಕಂಪ್ಲೇಂಟ್ ಕಾಪಿ ತೊಗೊಂಡು ನೋಡ್ರಿ. ಎಫ್ ಐ ಆರಲ್ಲಿ ಬರ್ದಿದ್ದಾರೆ ಅವ್ರು. ಇವನು ಲಂಚ ವಸೂಲು ಮಾಡ್ತಿದ್ದ. ಇವ್ರು ಫೋನ್ಪೇ ಮುಖಾಂತರ ದಾಖಲೆ ಅದಾವೆ. ದುಡ್ಡನ್ನು ಈಗ ಕಳಿಸ್ತೀವಲ್ಲ ನಾವು, ಅಕೌಂಟ್ ಇದ್ರೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ದಾಖಲೆಗಳು ಸಿಗ್ತಾವಿಲ್ಲ. ಹಂಗೆ ಮಾತಾಡೋದು ಪ್ರಕರಣ ದಾಖಲೆ ಮಾಡ್ತಾರೆ. ಈಗ ಈ ರೀತಿಯಾಗಿ ಬೆದರಿಕೆ ಕೊಟ್ಟು ಸುಮ್ಮನಾಗ್ತಾರೆ ಅನ್ನೋದು ಅವ್ರ ಆರೋಪ ಸರ್. ಒಂದು ದಾಖಲೆ ಇದ್ರೆ ಕೊಡಬೇಕು ಹೊರತು ನನ್ನ ವಿರುದ್ಧ ಆರೋಪ ಮಾಡ್ತಾರಲ್ಲ ವಿನಾಕಾರಣ, ಆರೋಪದಲ್ಲಿ ಯಾವ ರೀತಿ ಸತ್ಯಾಸತ್ಯತೆ ಅದನ್ನು ಬಿಡುಗಡೆ ಮಾಡಲಿ. ಸುಮ್ಮನೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ 100 ಆಗ್ತಾವೆ. ಆರೋಪ ಎಲ್ಲಿದೆ? ಆಗಿದ್ದು ಜನ ನೋಡಕತ್ತಿಲ್ಲ ನಮ್ಮನ್ನು. ಇನ್ನು ಜನರ ಮಧ್ಯೆ ಅಡ್ಡಾಡ್ತೀವೋ ಏನು ನಾವು ರೂಮ್ನಾಗ ಇದನ್ನು ಬುರ್ಕಾಕೊಂಡು ಹೇಳ್ತೀವಿ? ಇನ್ನು ಬುರ್ಕಾಕೊಂಡು ಹೇಳ್ತೀವಿ ನಾವು, ಮಂದಿ ಕಾಣ್ಲಾರ್ದಂಗೆ. ಸುಮ್ಮನೆ ವಿನಾಕಾರಣ ಆರೋಪ. ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು, ಯಾವನು ತಪ್ಪು ಮಾಡ್ಯಾನೋ, ಎಲ್ಲಿ ಬಾಗಲಕೋಟೆ ಕಂಪ್ಲೇಂಟ್ ಆಗೈತೋ ಯಾವನಿಗೆ ಗೊತ್ತ್ರಿ? ಇವರು ದಾಖಲೆ ಸಮೇತ ಬರಬೇಕು. ಪತ್ರ ಬರೆದ್ರು DC SP ಅವ್ರು ಏನು ಮಾಡಬೇಕು? ನೋಡ್ತಾರೆ, ಅವರು ಪರಿಶೀಲನೆ ಮಾಡ್ತಾರೆ. ಅದು ತಪ್ಪಿದ್ರೆ ಮಾತ್ರ ಬಂದು FIR ಆಗುತ್ತೆ, ಅವ್ರ ಮೇಲೆ ಶಿಕ್ಷೆ ಆಗುತ್ತೆ. ಅದ ಅರಿವಿಲ್ಲ ಅವನಿಗೆ ಒಬ್ಬ ಶಾಸಕ ಬರೀ 3 ಬಾರಿ ಎದಕ್ಕಾದ 3 ಬಾರಿ ಕತ್ತಿಕಾಯಕ? ಈ ಕ್ಷೇತ್ರದ ಜನತೆ ರಿಜೆಕ್ಟ್ ಮಾಡಿ ಕುಂದ್ರಿಸಿದ್ರು ಅದ ಮೀಸಿ ಮಣ್ಣಾಗಿಲ್ಲ ಅಂತೇಳಿ ಬೇರೆಯೋದನ್ನ ಬಂದ್ ಮಾಡಬೇಕು. ಇನ್ನೊಂದು ಆರೋಪ ಮಾಡಿದ್ರು ಸರ್, ಈಗ ಅಕ್ರಮ ಮರಳು ಮಾಫಿಯಾ ನಡೀತಿರುವಾಗ ಅದು ವರದಿ ಮಾಡೋಕೆ ಹೋದವ್ರಿಗೆ ಮಾಧ್ಯಮದವ್ರ ಮೇಲೆ ಪಟ್ರ ಚೀಟಿ ಕೇಸ್ ಹಾಕಿ ಅವ್ರಿಗೆ ಬೆದರಿಕೆ ಒಡ್ಡುವಂಥ ಕೆಲಸ ಮಾಡ್ತಾರೆ ಶಾಸಕರು. ಯಾರ ಮೇಲೆ? ಪತ್ರಕರ್ತರ ಮೇಲೆ. ಯಾವ ಮಾಧ್ಯಮದವ್ರ ಮೇಲೆ? ಅಲ್ಲಿ ವರದಿ ಮಾಡೋಕೆ ಹೋದವ್ರ ಮೇಲೆ ಮಾಡಿದ್ರು ಅಂತ ಹೇಳಿ ಆರೋಪ ಮಾಡಿದ್ರು ಸರ್ ಅವರು. ವರದಿ ಮಾಡಕ್ಕೆ ಹೋದವ್ರ ಮೇಲೆ? ಆ ವರದಿ ಮಾಡಕ್ಕೆ ಯಾರು ಹೋಗ್ಯಾರಲ್ಲ, ದುಡ್ಡಿನ ಗುಡಿಗೆ ಅವನು ಫೋನ್ಪೇ ಐತೆ, ಅವ್ನು ತೆಗೆದು ಫೋನ್ಪೇ ಎಷ್ಟು ಮಾಡಿಸ್ಕೊತಾರೆ, ಎಷ್ಟು ಭ್ರಷ್ಟಾಚಾರ ಮಾಡ್ತಾರೆ ಅಂತ ತೆಗೆದು ನೋಡೋದು ಹೇಳ್ರಿ. ಅವ್ನಿಗೆ ಅವ್ನ ಅಕೌಂಟಿಗೆ ಯಾರ್ಯಾರು ದುಡ್ಡು ಜಮಾ ಆಗಿದೆ. ಪಾಪ ಬಡವ್ರು ರೊಕ್ಕ ಹೀನೆ ಮಾಡೋದು, ಅದಕ್ಕೆ ಅಟ್ರಾಸಿಟಿ ಮಾಡಿದ್ದಾರೆ. ಎದಕ್ಕೆ ಮಾಡಿದ್ದಾರೆ? ಫೋನ್ಪೇ ಮಾಡಿಸ್ಕೊಳ್ತಿದ್ದ, ಲಂಚ ತಿಂತಿದ್ದ, ಅದಕ್ಕೆ ಆರೋಪ ಹೊತ್ತು ಕಂಪ್ಲೇಂಟ್ ಮಾಡ್ಯಾರ. ಸುಮ್ಮನೆ ಅಟ್ರಾಸಿಟಿ ಯಾಕೆ ಮಾಡ್ತಾರೆ ಅವರು? ಪಾಪ ಅವ್ನು ತಾಂಡಾದವನು, ನಮ್ಮ ಬಲ್ಕುನಿ ತಾಂಡಾದವನು. ಅವನೇನೋ ಪಾಪ ಸಣ್ಣ ಪುಟ್ಟ ಉಸುಗು ಇದು ಮರಳು ಹೊಡೆಯಕ್ಕೆ ಅವರು ಪಾಪ ಹೊಡೆಯಕತ್ರ ಅವ್ರ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿ ನೀನು ಟಿ ವಿಗೆ ಹಾಕ್ತೀನಿ ಅನ್ನೋದು ರೊಕ್ಕ ಕಿತ್ತು. ಅವ್ನು ಫೋನು ಅಕೌಂಟ್ ಚೆಕ್ ಮಾಡಂತ ಹೇಳ್ರಿ. ಅವ್ನು ದುಡ್ಡು ನೋಡು ಮೊದಲೇಕ ಅವ ಯಾರ ಮ್ಯಾಗ ಹೇಳ್ತಾನಲ್ಲ, ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಅವ್ನು ಯಾರು ಹಿಡ್ಕೊಂಡು ಮಾತಾಡ್ತಾ ಇದ್ದಾನೆ, ಅವ್ನು ಏಜೆಂಟ್ಗಿರಿ ಮಾಡ್ತಾನೆ, ಒಬ್ಬ ಅದಾನ, ಗೊತ್ತತ್ತು ನನಗೆ ಯಾರು ಅಂತೇಳಿ. ಅವ್ನ ಮ್ಯಾಗ ಯಾಕೆ ಕಂಪ್ಲೇಂಟ್ ಆಯಿತು? ಅವ್ನ ಕಂಪ್ಲೇಂಟಲ್ಲಿ ಏನು ಬರ್ದಾರ ಸ್ವಲ್ಪ ಕಂಪ್ಲೇಂಟ್ ಕಾಪಿ ತೊಗೊಂಡು ನೋಡ್ರಿ. ಎಫ್ ಐ ಆರಲ್ಲಿ ಬರ್ದಿದ್ದಾರೆ ಅವರು. ಇವನು ಲಂಚ ವಸೂಲು ಮಾಡ್ತಿದ್ದ. ಇವ್ರು ಫೋನ್ಪೇ ಮುಖಾಂತರ ದಾಖಲೆ ಅದಾವೆ. ದುಡ್ಡನ್ನು ಈಗ ಕಳಿಸ್ತೀವಲ್ಲ ನಾವು, ಅಕೌಂಟ್ ಇದ್ರೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.